ಈ ಜಗತ್ತಲ್ಲಿ ಶ್ರೀಮಂತರಾಗೋದು ಯಾರಿಗೆ ಇಷ್ಟ ಇಲ್ಲ ಹೇಳಿ. ಕೆಲವರು ಪರಿಶ್ರಮದ ಮೇಲೆ ಸಿರಿವಂತರಾಗಿದ್ದರೆ ಇನ್ನೂ ಕೆಲವರು ತಮ್ಮ ಬುದ್ಧಿಯಿಂದ ಶ್ರೀಮಂತರಾಗ್ತಾರೆ. ಹೀಗೆಯೇ ಬುದ್ಧಿವಂತಿಕೆ ಹಾಗೂ ಅವಕಾಶವನ್ನು ಬಳಸಿಕೊಂಡು ಭಾರತೀಯ ಉದ್ಯಮಿಯೊಬ್ಬರು ದಾಖಲೆಯನ್ನು ನಿರ್ಮಿಸಿದ್ದಾರೆ. ಗೂಗಲ್ ಸಿಇಒ ಸುಂದರ್ ಪಿಚೈ, ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಾಡೆಲ್ಲಾ ಸೇರಿದಂತೆ ಅಮೆರಿಕದ ಹಲವು ಶ್ರೀಮಂತರನ್ನು ಭಾರತೀಯ ಮೂಲದ ಅಮೆರಿಕನ್ ಜೈ ಚೌಧರಿ ಹಿಂದಿಕ್ಕಿದ್ದಾರೆ. ಆದರೆ ಈ ಜೈ ಚೌಧರಿ ಹೆಸರು ಇತರೆ ಶ್ರೀಮಂತರಂತೆ, ಉದ್ಯಮಿಗಳಂತೆ ಹಾಗೂ ಸಿಇಒಗಳಂತೆ ಮುಂಚೂಣಿಯಲ್ಲಿ ಇಲ್ಲ. ಯಾಕಂದರೆ ಜೈ ಚೌಧರಿ ಆಸ್ತಿ ಬರೋಬ್ಬರಿ 17.9 ಬಿಲಿಯನ್ ಅಮೆರಿಕನ್ ಡಾಲರ್, ಅಂದರೆ ನಮ್ಮ ಭಾರತೀಯ ರೂಪಾಯಿಗಳಲ್ಲಿ ನೋಡೋದಾದರೆ 1.49 ಲಕ್ಷ ಕೋಟಿ ರೂಪಾಯಿ ಅಷ್ಟೇ. ಪಿಚ್ಚೈ ಹಾಗೂ ಸತ್ಯ ನಾಡೆಲ್ಲಾ ಸೇರಿದಂತೆ ಇತರ ಶ್ರೀಮಂತ ಸಿಇಒ ಉದ್ಯಮಿಗಳಿಗೆ ಹೋಲಿಸಿದರೆ ಜೈ ಚೌಧರಿ ಆಸ್ತಿ ಭಾರಿ ಮುಂದಿದೆ. ಇನ್ನು ಯಾರಿದು ಜೈ ಚೌಧರಿ ಅನ್ನೋದನ್ನು ಗಮನಿಸೋದಾದರೆ, ಭಾರತೀಯ ಮೂಲದ ಜೈ ಚೌಧರಿ ಅಮೆರಿಕದಲ್ಲಿ ಝಡ್ ಸ್ಕೇಲರ್ ಎಂಬ ಸೆಕ್ಯೂರಿಟಿ ಕಂಪನಿಯ ಸಿಇಒ ಆಗಿದ್ದಾರೆ. 65 ವರ್ಷದ ಜೈ ಚೌಧರಿ ಭಾರತದಿಂದ ಅಮೆರಿಕಾಗೆ ಕೆಲಸಕ್ಕಾಗಿ ವಲಸೆ ಹೋಗಿ ಉದ್ಯಮ ಸಾಮ್ರಾಜ್ಯ ಕಟ್ಟಿದ ಉದ್ಯಮಿಯಾಗಿದ್ದಾರೆ. ಇನ್ನು ಈ ಝಡ್ ಸ್ಕೇಲರ್ ಅಮೆರಿಕದ ಮುಂಚೂಣಿಯ ಸೈಬರ್ ಸೆಕ್ಯೂರಿಟಿ ಸಂಸ್ಥೆಯಾಗಿ ಇಂದು ಬೆಳೆದು ನಿಂತಿದೆ. ಭಾರತದಲ್ಲಿ ಶಿಕ್ಷಣ, ಅಮೆರಿಕದಲ್ಲಿ ಉದ್ಯಮವನ್ನು ನೋಡೋದಾದರೆ 1960ರಲ್ಲಿ ಭಾರತದ ಹಿಮಾಲಯ ಕಣಿವೆ ತಪ್ಪಲಿನ ಸಣ್ಣ ಗ್ರಾಮದಲ್ಲಿ ಹುಟ್ಟಿದ ಜೈ ಚೌಧರಿ ಎಲ್ಲರಂತೆ ಬಾಲ್ಯವನ್ನು ಕಳೆದಿದ್ದಾರೆ. ರಸ್ತೆ ಇಲ್ಲ, ವಿದ್ಯುತ್ ಸಂಪರ್ಕವಿಲ್ಲ, ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲ. ಹೀಗೆ ಹಲವು ಅಡೆತಡೆಗಳ ನಡುವೆಯೂ ಪ್ರಾಥಮಿಕ ಪ್ರೌಢ ಶಿಕ್ಷಣ ಪೂರೈಸಿದ್ದ ಜೈ ಚೌಧರಿ ವಾರಣಾಸಿಯ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪೂರೈಸಿದ್ರು. ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕಾಗೆ ತೆರಳಿದ್ದ ಜೈ ಚೌಧರಿ ಬಳಿಕ ಇತಿಹಾಸವನ್ನೇ ಸೃಷ್ಟಿಸಿದ್ದಾರೆ. 1980ರಲ್ಲಿ ಅಮೆರಿಕಾಗೆ ತೆರಳಿದ್ದ ಜೈ ಚೌಧರಿ ಮಾಸ್ಟರ್ ಆಫ್ ಎಲೆಕ್ಟ್ರಾನಿಕ್ಸ್ ಹಾಗೂ ಕಂಪ್ಯೂಟರ್ ಎಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ರು. ಸಿನ್ಸಿನ್ನಟಿ ಯೂನಿವರ್ಸಿಟಿ ಹಾಗೂ ಹಾರ್ವರ್ಡ್ ಬಿಸಿನೆಸ್ ಸ್ಕೂಲ್ನ ಪದವಿಯನ್ನು ಪಡೆದಿದ್ದಾರೆ. ಬಳಿಕ ಹಲವು ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಉನ್ನತ ಜವಾಬ್ದಾರಿಗಳನ್ನು ಸಹ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. 2008ರ ವೇಳೆ ಕಂಪ್ಯೂಟರ್ ಇಡೀ ಜಗತ್ತಿಗೆ ವ್ಯಾಪಿಸಿದ್ದ ವೇಳೆಯಾಗಿತ್ತು. ಅಮೆರಿಕದಲ್ಲಿಯೂ ಡಿಜಿಟಲ್ ಕ್ರಾಂತಿಯೂ ಆಗಿತ್ತು. ಹೀಗಾಗಿ ಸೈಬರ್ ಸೆಕ್ಯೂರಿಟಿ ಅಗತ್ಯತೆ ಅರಿತುಕೊಂಡಿದ್ದ ಚೌಧರಿ ತಮ್ಮದೇ ಸಂಸ್ಥೆಯನ್ನು ಹುಟ್ಟುಹಾಕಿದ್ರು. ಆದರೆ ಈಗ ಝಡ್ ಸ್ಕೇಲರ್ ಕಂಪನಿಯ 40% ಪಾಲು ಜೈ ಚೌಧರಿ ಹಾಗೂ ಅವರ ಕುಟುಂಬದ ಬಳಿ ಇದೆ ಅನ್ನೋದು ಗಮನಾರ್ಹ ಸಂಗತಿಯಾಗಿದೆ. ಇದಕ್ಕೂ ಮೊದಲು ಜೈ ಚೌಧರಿ ಹಾಗೂ ಪತ್ನಿ ಜ್ಯೋತಿ ಹಲವು ಟೆಕ್ ಕಂಪನಿಗಳನ್ನು ಆರಂಭಿಸಿದ್ರು. ಸೆಕ್ಯೂರಿಟಿ, ಐಟಿ ಕೋರ್ ಹಾರ್ಬರ್, ಸಿಪರ್ ಟ್ರಸ್ಟ್, ಏರ್ ಡಿಫೆನ್ಸ್ ಸೇರಿದಂತೆ ಹಲವು ಟೆಕ್ ವೆಂಚರ್ಗಳನ್ನು ಶುರು ಮಾಡಿದ್ರು. 2008ರ ಬಳಿಕ ಆ ಎಲ್ಲ ಕಂಪನಿಗಳನ್ನು ಝಡ್ ಸ್ಕೇಲರ್ ವ್ಯಾಪ್ತಿಗೆ ತರಲಾಗಿದೆ. ಇನ್ನು 2025ರ ಅಂದರೆ ಸದ್ಯದ ಪ್ರಕಾರ ಜೈ ಚೌಧರಿ ಅವರ ಆಸ್ತಿ ಎಷ್ಟಿದೆ ಅನ್ನೋದನ್ನು ನಾವು ಗಮನಿಸೋದಾದರೆ, ಜೈ ಚೌಧರಿ ಆಸ್ತಿ 1.49 ಲಕ್ಷ ಕೋಟಿ ರೂಪಾಯಿ. ಅಮೆರಿಕಾಗೆ ವಲಸೆ ಹೋಗಿ ಉದ್ಯಮ ಸಾಮ್ರಾಜ್ಯ, ಕಂಪನಿ ಸಿಇಒ ಸೇರಿದಂತೆ ಪ್ರಮುಖ ಜವಾಬ್ದಾರಿ ನಿರ್ವಹಿಸುತ್ತಾ ಶ್ರೀಮಂತರಾಗಿರುವವರ ಪೈಕಿ ಜೈ ಚೌಧರಿ ಟಾಪ್ 10 ಪಟ್ಟಿಯಲ್ಲಿ ಕಾಣಿಸಿಕೊಂಡಿರುವುದು ನಿಜಕ್ಕೂ ಭಾರತೀಯರಿಗೆ ಹೆಮ್ಮೆಯ ಸಂಗತಿಯಾಗಿದೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.